ನಮಸ್ತೆ. ಈ ಮೂಢಾಗರಣದ ಬಗ್ಗೆ CM ಅವ್ರ ಮೇಲೆ ಗೌರವಾನ್ವಿತ ಹೈಕೋರ್ಟು ಹಾಕಿದಂಥ ಅರ್ಜಿ ಬಗ್ಗೆ ಏನು ಆದೇಶ ಕೊಟ್ಟಿದೆ, ಜಜ್ಮೆಂಟ್ ಎಷ್ಟು ಪೇಜ್ ಇದೆ, ಅದರಲ್ಲಿ ಏನು ಹೇಳಿದ್ದಾರೆ? ಬೈರಡಿ ಸುರೇಶ್ ಊಟ ಆಯ್ತಾ? ಶುಭರಾತ್ರಿ. ಊಟ ಆಯ್ತಾ? ಮೋಹನ್ ಗೌಡ, ವಿಜಯಲಕ್ಷ್ಮಿ VH, ವಿಜಯಕಾಸ್ವಾಮಿ ನಮಸ್ತೆ. ಪುರಾಣಿಕ್ ನಮಸ್ತೆ. ಶ್ರೀರಂಗ್ ಅರುಣ್ ಥೇಲಿ ನಮಸ್ತೆ. ವಿಜಯಾಕ್ಷಸ್ವಾಮಿ ವಿಜಯ ಕೆ ಸ್ವಾಮಿನಾ? ವಿಜಯಕಾಸ್ವಾಮಿ, ವಿಜಯ್ ಕೆ ಎ ಸ್ವಾಮಿನಾ? ಓಕೆ, ನಮಸ್ಕಾರ ಸರ್. ಇವತ್ತಿನ ಉಚ್ಚ ನ್ಯಾಯಾಲಯದ ಆದೇಶದ ಬಗ್ಗೆ ಸ್ವಲ್ಪ ವಿವರಿಸ್ಯಾರ, ಅದಕ್ಕೆ ಬಂದಾನೆ. ದೀಪಕ್ ಜಮಖಂಡಿ, ಅದಕ್ಕೆ ಬಂದನ್ರಿ. ನಮಸ್ತೆ ಸರ್, ನಮಸ್ಕಾರ ನಮಸ್ಕಾರ. ಓಕೆ, ಉಚ್ಚ ನ್ಯಾಯಾಲಯದ ಹೈಕೋರ್ಟ್ ಆದೇಶ ಏನಾಗಿದೆ? ನವಲಗುಂದ. ಹಾಯ್ ಸರ್, ವಿ ಆರ್ ವೆರಿ ಹ್ಯಾಪಿ ಟು ಸಿ ಯು ಇನ್ ನವಲಗುಂದ. ಶಿವಾನಂದ ಜಿರ್ಲಿ, ನವಲಗುಂದಕ್ಕೆ ಬಂದಿದ್ನಲ್ಲ. ಥ್ಯಾಂಕ್ ಯು. ಓಕೆ, ಶ್ರೀರಂಗ ಪುರಾಣಿಕ್ ಸಂಗೊಳ್ಳಿ ರಾಯಣ್ಣ ಡೈಲಾಗ್ ಸೂಪರ್ ಆಗಿತ್ತು. ವಯಸ್ಸು ಹೋಗಿತ್ತು ಇಲ್ಲ, ಚೆನ್ನಾಗಿ ಹೇಳ್ತಿದ್ದೆ. ಪುರಾಣಿಕ್ ಭಾಳ ಅದ್ಭುತ ಮಾಡ್ತಿದ್ದೆ. ಕಾಸ್ಟ್ಯೂಮ್ಸು ತಂದಿದ್ದೆ, ಶ್ರೀಕೃಷ್ಣ ದೇವರಾಯ ಮಹಾರಾಜರ ಡ್ರೆಸ್ ಎಲ್ಲ ತಂದಿದ್ದೆ. ಬಟ್ ಸರ್ ಹುಷಾರಾದ್ರೆ ಸರ್, ಗಂಟ್ಲು ಕಟ್ಟಿಕೊಂಡಿತ್ತಲ್ಲ, ಸ್ವಲ್ಪ ಕಡಿಮೆ ಆಗಿದೆ, 50% ಹೋಗಿದೆ. ಅದು ಡಸ್ಟ್ ಇನ್ಫೆಕ್ಷನ್ ಆಗಿತ್ತಂತೆ, ಡಸ್ಟ್ ಅಲರ್ಜಿ ಸರಿಯಾಗಿದೆ. ಮೊನ್ನೆ ಅದ ಒಂದು ಫೋಗ್ ಹಾಕಿದ್ರು ಡ್ರಾಮಾದಾಗ, ಆ ಸ್ಮೆಲ್ಗೆ ಹಂಗಾಗಿತ್ತು, ಹೊಗೆ ಹಾಕಿದ್ರು ಡ್ರಾಮಾ ಸೀನ್ಸ್ನಾಗ, ಹಂಗಾಗಿದೆ. ಹೇಗಿದ್ದೀರಿ? ಆರಾಮಿದೆ? ಹಾಯ್, ಆರಾಮಿದ್ದೀನಿ. ಗಂಟ್ಲು ಸ್ವಲ್ಪ ಇದಾಗಿದೆ, ಇನ್ನೂ ಕ್ಲಿಯರ್ ಇಲ್ಲ, ಒರಿಜಿನಲ್ ಸೌಂಡ್ ಬಂದಿಲ್ಲ. ನಾಳೆ ನಾಡ್ದ ಬರುತ್ತೆ. ಈಗೂ ಸಹಿತ ಅದೇ ನೋಡಿದೆ, ಶುಂಠಿ ಇಟ್ಕೊಂಡೆ. ಈ ಶುಂಠಿ ತಿಂದ್ರೆ ಹೋಗ್ಬಿಡ್ತದೆ ಸೌಂಡ್, ಸರಿ ಆಗ್ತದೆ. ಹಸಿ ಶುಂಠಿ ನಮ್ಮ ಸೋಬಕ್ಕರಿಗೆ ಅಷ್ಟು ಕೊಡ್ಬೇಕಾಗೈತಿ. ನಾಗರಾಜ್ ಕುಡುಪ್ಲಿ ಅಭಿಮಾನಿಗಳ ಸಂಘ RR ನಗರದಲ್ಲಿ ಮಾಡೋಣ ಅಂತ ಇದ್ದೀನಿ. ನಿಮ್ಮ ಒಪ್ಪಿಗೆ ಇದೆಯಾ ಸರ್? ಮಾಡ್ರಿ. ಈ ನಿಮ್ಮ ಅಭಿಪ್ರಾಯ ಅದು. ಸಂಘ ಡಾಕ್ಟರ್ ರಾಜ್ಕುಮಾರ್ ಸಂಘ ಮಾಡ್ಕೊಳಕ್ಕೆ ನಾವು ಕೇಳ್ಬೇಕು ಅವ್ರನ್ನ. ನಮ್ಮ ಹಕ್ಕದು, ನಮ್ಮಿದು ಅದು. ಒಬ್ಬ ಯಾರಾದರೂ ಪ್ರೀತಿ ಪಾತ್ರರಾದ ಸಂಘ ಮಾಡ್ಕೊಳ್ಳೋದು ಅದು ನಿಮ್ಮ ಹಕ್ಕು, ಅದು ಮಾಡ್ಕೊಳ್ಳಲ್ಲ. ನಮಗೇನು, ಐ ಹ್ಯಾವ್ ನೋ ಪ್ರಾಬ್ಲಮ್. ನಿಮ್ಮ ಇದು ನೀವು ಇದನ್ನು ಮಾಡ್ಕೊಳ್ಳಿ. ಸಂಘಟನೆದೊಳಗೆ ನಿಮಗೆ ಏನೋ ಒಳ್ಳೇದಕ್ಕೆ ಉಪಯೋಗಿಸ್ರಿ, ಅಷ್ಟೇ, ಒಳ್ಳೇದಕ್ಕೆ ಉಪಯೋಗಿಸ್ರಿ. ಗಣ ಸಿಂದಗಿ ಈಗ ಬಂದೀನಿ ನೋಡಪ್ಪ ಲೈವ. ಬಾ ಅಂದಿದ್ದೆ, ಈಗ ಬಂದೀನಿ. ಓಕೆ, ವಿಷಯಕ್ಕೆ ಬರ್ತೀನಿ. ಮೊದಲ ಸಿದ್ದರಾಮಯ್ಯ ಸರ್ದು ಮೂಡ ಸಂಕಷ್ಟ ಹಂಗಾಗ್ಬಿಡ್ತತಿ, ಹಿಂಗಾಗ್ಬಿಡ್ತತಿ. ಟಿ ವಿ ಅರ್ದಂತ ದೊಡ್ಡ ಕೈತಿ. ಅವು ಕಾನೂನು ಗೊತ್ತಲ್ಲ, ಸೆಕ್ಷನ್ ಗೊತ್ತಲ್ಲ, ಏನು ಗೊತ್ತಿಲ್ಲ. ಆ ಶೋಭಕ್ಕ ಹಿಂದಲ್ಲ ಸಿದ್ದರಾಮಯ್ಯರಿಗೆ ನೀ ಗಂಡಸಾದ್ರೆ ಹಂಗೆ ಮಾಡೋ ಹಿಂಗೆ ಮಾಡೋ ಅಂದತ್ತದು. ಈಗ ಬಂದತ್ತು ಇವತ್ತು. ಮಾಜಿ ಕೇಂದ್ರ ಸಚಿವೆ ಶೋಭಕ್ಕ ಇವರು ಇವತ್ತು ಬಂದು, ಏನು ಮಾನ ಇದ್ರೆ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಬಿಡಬೇಕು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಬಿಡಬೇಕು ರಾಜೀನಾಮೆ. ತಗೊಳ್ಳುವ, ನಾ ಕೊಡ್ತೇನೆ, ನಾನಾ ಬರ್ಕೊಡ್ತೇನೆ. ಶೋಭಕ್ಕ ತಗ ರಾಜೀನಾಮೆ ತರಪ್ಪ, ಹಳೆ ಪೆನ್ನು ತರ್ಲಿ ಅಪ್ಪ. ರಾಜೀನಾಮೆ ಕೇಳ್ತಾರ ಅಮ್ಮ, ತಡಿ ರಾಜೀನಾಮೆ ಮಾದು ಕೊಟ್ಟು ಬಿಸಾಕೋಣ ಅಂತ. ಶೋಭಕ್ಕನಿಗೆ ನಾನು ರಾಜೀನಾಮೆ ಪತ್ರ ಬರಿತಾ ಇದ್ದ ನೋಡ್ರಿ. ಶ್ರೀ ಶೋಭಕ್ಕ ಮಾಜಿ ಸಚಿವೆ ಹಾಗೂ ಹಾಲಿ MP ಇವರಿಗೆ ನಾನು ನಾಗರಾಜ್ ಕುಡುಪ್ಲಿ ಬರೆದುಕೊಳ್ಳುವ ವಿನಂತಿ ಅರ್ಜಿ ಏನೆಂದರೆ, ನಾನು ಮುಂದೆ ಒಂದು ದಿವಸ ಈ ರಾಜ್ಯದ ಮುಖ್ಯಮಂತ್ರಿ ಆದರೆ ಶೋಭಕ್ಕ ಇಳಿ ಅಂದಾಗ ಇಳಿತೀನಿ, ಶೋಭಕ್ಕ ಮ್ಯಾಲೆ ಕುತ್ಕೊಳ್ಳಪ್ಪ ಅಂದಾಗ ಕುತ್ಕೊಂತೀನಿ. ಆದ್ದರಿಂದ ಇವತ್ತು ಶೋಭಕ್ಕ ಈಗ ಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿ ಅಂತ ಹೇಳಿದ್ರಿಂದ ನಾನು ನಾಗರಾಜ್ ಕುಡುಪ್ಲಿ ಇವತ್ತು ರಾಜೀನಾಮೆಯನ್ನು ಕೊಟ್ಟಿದ್ದೇನೆ. ಅಕ್ಕನಿಗೆ ನಾನು ಗೌರವ ಕೊಟ್ಟು, ಶೋಭಕ್ಕನಿಗೆ ಗೌರವ ಕೊಟ್ಟು ಶೋಭಕ್ಕ ಹಿಂದಿನೂ ಬರಲ್ಲ, ಇಂಗ್ಲೀಷು ಬರಲ್ಲ, ಏನೂ ಬರಲ್ಲ. ದಟ್ ಈಸ್ ಕಮ್ಮೋ ಗೋ ದಟ್ ಗೋ ದಟ್ ಅದು ಶೋಭಕ್ಕ. ಅಯ್ಯೋ ಶಿವನೇ,
ಶೋಭಕ್ಕ ಸಿದ್ದರಾಮಯ್ಯನವರೇ ರಾಜೀನಾಮೆ ಕೊಡು ಅಂದರು. ನಾನು ಶೋಭಕ್ಕನ ತಡಕೆತ್ತದ್ದಿಲ್ಲ ಇವತ್ತು, ತಾನೇ ಕರೆದು ತಡ್ಕೊಂಡಂಗಾಗೈತಿ. ಈಗ ಶೋಭಕ್ಕ, ನೀನು ಹೆಣ್ಮಗಳು ಹೌದಲ್ಲ, HIV ಇದ್ದ ಹೆಣ್ಮಗಳನ್ನ ನಿಮ್ಮ ಪಾರ್ಟಿಯನ ಏನೋ ಆಪರೇಷನ್ ಕಮಲ ಮಾಡಿಸಿದ್ನಲ್ಲ, ಆಪರೇಷನ್ ಕಾಲ್ ಮಾಡೋದಂತ ಏನೋ ನಿಮ್ಮ ಯಾರೋ ನಿಮ್ಮ ಓಕೆ ಈ HIV ಪೇಷಂಟ್ಗಳನ್ನ ಇಟ್ಕೊಂಡು HIV ಸ್ಪ್ರೆಡ್ ಮಾಡುವಂಥ ಅಲ್ಲ, ಬರೀ ವ್ಯಂಗ್ಯ ಅಷ್ಟೇ ಮಾಡೋದ. ಮುಂದೆ ಹೇಳ್ತಾನೆ ಸ್ಮೃತಿಗಳ ಬಸವರಾಜ್ ಅಲ್ಗೇರಿ, ಸ್ವಲ್ಪ ಕೇಳ್ಕೊಂತ ಹೋಗ. ವ್ಯಂಗ್ಯ ಮಾಡೋದಲ್ಲ, ಕರೆನ ಅದ. ಈಗ ಗಂಭೀರ ವಿಚಾರ ಹೇಳ್ತಾನೆ ನೋಡು ಅಲ್ಗೇರಿ, ಬಸವರಾಜ್ ಅಲ್ಗೇರಿ. ವ್ಯಂಗ್ಯ ಅಲ್ರಿ ಶೋಭಕ್ಕ. ಈ BJP ಶಾಸಕ ಮುನಿರತ್ನ ಅದನಲ್ಲ, ಮುನಿರತ್ನ HIV ಪೇಷಂಟ್ಗಳು ಇಟ್ಕೊಂಡು HIV ಸ್ಪ್ರೆಡ್ ಮಾಡಕ ಪ್ರಯತ್ನ ಮಾಡಿದ್ನಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀವ? ಜೈಲ್ನಾಗದನಲ್ಲೀಗ. ಸಿದ್ದರಾಮಯ್ಯದ ಸೈಡ್ ಗಿಡ ನೋಡೋಣ, ಅದು ಕೋರ್ಟ್ನಾಗ ಐತಿ, ನೀನು ತಿಳಿಲಾರದ್ದು. ಅದು ವಕೀಲರ ನಾಳೆ ಮರ್ಡರ್ ಕೇಸ್ ಇದೆ, ನಿದ್ದೆ ಮಾಡಿ. ಯಾರಪ್ಪ ಇವನು? ರಾಜಶೇಖರ್ ಬಗ್ಲಿ. ನಿಂಗೆ ಯಾಕಪ್ಪ ವಕೀಲ ರಾಜಶೇಖರ್ ಬಗ್ಲಿ, ನಿನಗೆ ಯಾಕೆ ನಿದ್ದೆ ಮಾಡಿ ಅಂತ ಹೇಳೋದು? ನೀ ಎಲ್ಲ ಇಷ್ಟೊತ್ತಿಗೆ ಮಕ್ಕಂತಿ ಉಂಡು ಮಕ್ಕಳನ ಹಾಂ ನೋಡಂಗಿದ್ರೆ ನೋಡಿಲ್ಲ, ನೀ ಮಕ್ಕಳಪ್ಪ. ನಾಳೆ ನಿನ್ನ ಮರ್ಡರ್ ಕೇಸ್ ಹೋದ್ರೆ ನೀ ಮಕ್ಕ. ರಾಜಶೇಖರ್ ಬಗ್ಲಿ ಮಕ್ಕ ನೋಡ, ಈಗ ಬಂದ್ ಮಾಡಿಕೆ ತೆಗಿಯ, ಡಿಲೀಟ್ ಮಾಡೋದನ್ನು. ನೀ ಡಿಲೀಟ್ ಮಾಡಲಿಲ್ಲ ಅಂದ್ರೆ ಈಗ ಬ್ಲ್ಯಾಕ್ ಮಾಡ್ತಾನೆ ನಿನ್ನ. ಬ್ಲ್ಯಾಕ್ ಬ್ಯಾಡ್ ಮೆಸೇಜ್ ಕೊಟ್ಟಾರ ಬ್ಲ್ಯಾಕ್ ಮಾಡಿಬಿಡ್ತಾನೆ. ಬ್ಯಾಡ್ ಮೆಸೇಜ್ ಕೊಟ್ಟಾರೋ, ಕಿಂಡ್ಲ್ ಮಾಡಾರೋ, ಕೀಟ್ಲಿ ಮಾಡಾರನ ಬ್ಲ್ಯಾಕ್ ಮಾಡಿಬಿಡ್ತಾನೆ. ಇಬ್ಬರನ್ನ ಬ್ಲ್ಯಾಕ್ ಮಾಡಿದೀಗೆ ನನಗೇನು ಅವಶ್ಯ ಇಲ್ಲ. ನನ್ನ ಅದಾರ ಅಭಿಮಾನಿಗಳು ನೋಡೋರು ಅದಾರ, ನಮಗೆ ನೋಡೋರು ಅದಾರ. ನೋಡೋರು ಇರಲಿ ಬಿಡಲಿ, ನಾನು ಏನು ಹೇಳ್ಬೇಕಾಗೈತಿ ಈ ರಾಜ್ಯದ ಜನತೆಗೆ, ಈ ದೇಶದ ಜನತೆಗೆ ನಾನು ಹೇಳ್ತೇನೆ. ಯಾರು ಬೆಳೆಯೋಕ್ಕೂ ನಾನು ಒಳಗಾಗೋದಿಲ್ಲ, ನಾನು ಹೇಳೇ ಹೇಳ್ತೇನೆ. ಹೌದ್ರೆ ಜನ ಹೆಂಗಿರ್ತಾರೆ ಪ್ರಶ್ನೆ ಬೇರೆ. ನಮ್ಮ ಅಭಿಮಾನಿಗಳೇನು ನನಗೆ ಕೆಟ್ಟ ಅನ್ನೋದಲ್ಲ. ನಮ್ಮ ಒಬ್ಬ ಅಭಿಮಾನಿಗಳು ನನಗೆ ಬ್ಯಾಡ್ ಸಾರಿ ಅದನ್ನು ಮಾತಾಡಬೇಡ್ರಿ ಅಂತ ಸೂಕ್ಷ್ಮ ಹೇಳಿದ್ರೆ ನಾನು ಅದನ್ನು ಮಾತಾಡೋದಲ್ಲ. ಗಣ ಸಿಂಧಿಗೆ ಮಾತಾಡ್ತಿರೋದು ನಮಗೆಲ್ಲ ಮರ್ತೀರಾ ಅಥವಾ ನನಗೆ ಗುರುತು ಹಿಡಿದಿರಾ ಸರ್? ನೋಡಿ, ಇದು ಕರೆಕ್ಟಪ್ಪ. ದೀಪಕ್ ಸಿಂದಗಿ ನೇರ ದಿಟ್ಟ ನಿರಂತರ ಅನ್ನೋದಕ್ಕೆ ನೀವೇ ಸಾಟಿ. ಹೌದ್ರಿ, ನಾವು ನೇರವಾಗಿ ನಾನು ಯಾರನ್ನ ಓಲೈಸ್ಬೇಕು, ಯಾರೇನ ಇದು ಆಗ್ತಾರಂತ. ಸಿದ್ದು ನ್ಯಾಮಗೌಡ ಅವತ್ತು ಮೊನ್ನೆ ಇವ್ರ ಮನೆ ಚಾ ಕುಡಿದು ಬಂದೋ ಮರೆಯ, ಅವನು ಯಾಕೆ ಪವನ್ ಪಾಟೀಲ್ ಭಾಳ ಕೆಟ್ಟನ ಹಾಗೆ ಹೀಗೆ ಅಂತ ಹೇಳಿದ್ರಿ ನೀವು. ನಂಗೆ ಅನಿಸಿಲ್ಲಪ್ಪ. ಏಕಿ ಮಿನಿಟ್ ಅಂತ ಟ್ರೋಲ್ ಮಾಡಿರಿ ಶೋಭಕ್ಕನ್ನ. ಹಂಗೆ ಅನ್ಬೇಡ್ರಿ ಮರೆ ಪಾಪ. ಗಿರೀಶ್ ಬಾಡಿಯಾಲ್ ಬ್ಲ್ಯಾಕ್, ಇದು ಕೆಟ್ಟ ಮೆಸೇಜ್ ಕೊಟ್ಟಾನ ಇವನು, ಬ್ಲ್ಯಾಕ್ ಅವನು. ಎಸ್, ಈಗ ನಾನು ಕಾಮೆಂಟ್ ನೋಡೋದಲ್ಲ, ಆಮೇಲೆ ನೋಡ್ತಾನೆ ಲಾಸ್ಟ್ಗೆ. ಈ ಮುನಿರತ್ನ HIV ಏನು ಇದನ್ನು ಮಾಡಿದ್ನಲ್ಲ, ಅದ್ರ ಬಗ್ಗೆ ಯಾಕೆ ಬರಲಿಲ್ಲವ ನೀನು? ಹೆಣ್ಣುಮಕ್ಳ ಪರವಾಗಿ ಯಾಕೆ ಮಾತಾಡಲಿಲ್ಲ ನೀನು? ನೀನೊಬ್ಬ ಹೆಣ್ಮಗಳದಲ್ಲ, ಆರೋಗ್ಯ ಸರಿ ಇರ್ಬೇಕು ಬೇಡ ಹೆಣ್ಮಕ್ಳು. ಹಾಂ, ಹೆಣ್ಣು ಮಕ್ಕಳ, ಈ ರಾಜ್ಯದ ಹೆಣ್ಣು ಮಕ್ಕಳ ಆರೋಗ್ಯ ಸರಿ ಇರ್ಬೇಕ ಬೇಡ ಹೇಳು. ನೀನು ಯಾಕವ ಮತ್ತು ಅದ್ರ ಬಗ್ಗೆ ಬಂದು ಮಾತಾಡಲಿಲ್ಲ ನೀನು ಯಾಕೆ ಸೈಲೆಂಟ್ ಇದ್ದಿ? ಅಂದರೆ ಯಾರ ಹೆಣ್ಮಕ್ಳು ಏನಾರಾಗಲಿ, ಯಾರ ಹೆಣ್ಮಕ್ಳು ಗಂಡ್ರಿಗೆ ಯಾರಿಗಾರ ಏಡ್ಸ್ ಹತ್ತಲಿ, ಅವರೆಲ್ಲ ಏಡ್ಸ್ ಹಚ್ಚಿ ಸಾಯಲಿ. ಏಡ್ಸ್ ಅನ್ನೋ ರೋಗನ ನಿರ್ಮೂಲ ಮಾಡಿತ್ತಿ ಸರ್ಕಾರ, ಹೌದಾ? ಅದು ಯಾವಾಗ 85 ಬಂದದ್ದನ್ನು ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಂತ ಹಂತವಾಗಿ ಅದನ್ನು ಇದನ್ನು ಮಾಡಿದರು, ಅದನ್ನು ಕಂಟ್ರೋಲ್ ಮಾಡಿದರು. ನೀನೇನವ ಅದಕ್ಕೆ HIV ಇದ್ದನ್ನ ಸ್ಪ್ರೆಡ್ ಮಾಡಿದಾರಲ್ಲ,
ಅವ್ರ ಬಗ್ಗೆ ಸ್ವಲ್ಪ ಹೇಳು. ಹಾಂ, ಓಕೆ. ಈಗ ಮೂಢ ಹಗರಣದ ಬಗ್ಗೆ ರಾಜೀನಾಮೆ ಕೊಡು ಅಂತಂದೇಳಿ ಯಾಕೆ ಹೇಳ್ಬೇಕು, ಯಾಕೆ ರಾಜೀನಾಮೆ ಕೊಡಬೇಕು? ಇವಾಗ ಸೆಕ್ಷನ್ ಏನು ಹೇಳ್ತದೆ ಅಂದ್ರೆ 17 ಕೆಳಗೆ DSP ಆರ್ SP ಕೆಡರ್ ಇನ್ವೆಸ್ಟಿಗೇಷನನ್ನು ಸೂಗುಮುಟ್ಟು ಒಂದು ಕಂಪ್ಲೇಂಟ್ ಬಂದ್ರೆ ಮಾಡ್ಬೋದು ಅಂತ ಕಾನೂನಿದೆ. ಅದಕ್ಕೆ ಇವರು ಅಸ್ತು ಕೊಟ್ಟಿರೋದು. ಅದಕ್ಕೆ ಹೈಕೋರ್ಟು ಅದನ್ನು ಮಾಡ್ಬೋದು, ಅದನ್ನು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. 200C ಅದೇ ಒಂದು 197 ಸ್ಯಾಂಕ್ಷನ್ ಏನಿತ್ತಲ್ಲ, ಎನಿ ಪ್ರೈವೇಟ್ ಪರ್ಸನ್ ಆರ್ ಎನಿ ಪರ್ಸನ್ ಟೇಕ್ ಸ್ಯಾಂಕ್ಷನ್ ಇನ್ ಆರ್ಡರ್ ಟು ಫೈಲ್ ದಿ ಕೇಸ್ ಅಗೇನೆಸ್ಟ್ 197 ಮತ್ತು 218 ಕೆಳಗೆ ಎನಿ ಮ್ಯಾಜಿಸ್ಟ್ರೇಟ್ಸ್ ಆರ್ ಜಡ್ಜ್ ಅಥವಾ ಸರ್ಕಾರದ ಗೌರ್ಮೆಂಟ್ ಅಫಿಷಿಯಲ್ಸ್ ಆರ್ ಮಿನಿಸ್ಟರ್ಸ್ ETCs ಇಂಥವ್ರ ಮೇಲೆ ನೀವು ಪ್ರೈವೇಟ್ ಕಂಪ್ಲೇಂಟ್ ಮಾಡಬೇಕಾದ್ರೆ 218 ಕೆಳಗೆ ನೀವು ಸ್ಯಾಂಕ್ಷನನ್ನು ತಗೋಬೇಕು. 218 ಹೊಸದಿದು, ಏನು ನೇಮ್ ಪ್ಲೇಟ್ ಚೇಂಜ್ ಮಾಡಿದ್ರಲ್ಲ ಮೋದಿ ಅವರು, ಅದೇ 218 ಸೆಕ್ಷನ್ನು. ಮೊದಲು CRPC 197 ಅಂತಿದ್ವಿ ನಾವು. ನೆಸರಿ ಸ್ಯಾಂಕ್ಷನ್ ಅಂಡರ್ ಸೆಕ್ಷನ್ 197 ಕೆಳಗೆ. ಈಗ ಹೆಸರು ಚೇಂಜ್ ಮಾಡಿದ್ದಾರೆ ಅಷ್ಟೇ. ಹೆಸರು, ಬುಕ್ಕಿನ ಹೆಸರು ಚೇಂಜು, ಸೆಕ್ಷನ್ಗಳು ಚೇಂಜು. ಈ ಜೂನಿಯರ್ ಹುಡುಗರಿಗೆ ಎಷ್ಟು ಕಷ್ಟಕ್ಕದು ಕಲಿಯೋಕೆ ಹಂಗೆ ಮಾಡಿಟ್ಟಿದ್ದಾರೆ. ಸೊ ಮೂಢ ಹಗರಣದಲ್ಲಿ ಈ 197 ಸ್ಯಾಂಕ್ಷನನ್ನು ಕೊಟ್ಟಿದ್ದಾರಲ್ಲ, ಅದನ್ನು ಕನ್ಸಿಡರ್ ಮಾಡಿಲ್ಲ, ಆ ಸ್ಯಾಂಕ್ಷನ್ ಕನ್ಸಿಡರ್ ಮಾಡಿಲ್ಲ. ಆದರೆ ಈ ಮ್ಯಾಜಿಸ್ಟ್ರೇಟ್ ಪವರ್ ಆಗಲಿ, ಮ್ಯಾಜಿಸ್ಟ್ರೇಟ್ ಅಧಿಕಾರ ಆಗಲಿ, ಎನ್ಕ್ವೈರಿ ಮಾಡಿರಿ ಅಂತ ಆದೇಶ ಮಾಡೋದಾಗಲಿ, ಕಾಗ್ನಿಜೆನ್ಸ್ ತೊಗೊಳೋದಾಗಲಿ, ಸುಮುಟ್ಟು ಆನ್ ದಿ ಪ್ರೈವೇಟ್ ಕಂಪ್ಲೇಂಟ್ ದಿ ಕೋರ್ಟ್ ಕ್ಯಾನ್ ಟೇಕ್ ದಿ ಕಾಗ್ನಿಜೆನ್ಸ್ ಅಂತಾರಲ್ಲ, ಹಾಗೆ FIR ಮಾಡಿರಿ ಅಂತ ಹೇಳೋದಾಗಲಿ, ಈ ಕೋರ್ಟ್ಗೇನು ಕೋರ್ಟ್ ಹೇಳಲೇಬೇಕು ಅಂತ ಇಲ್ಲ ಇವರಿಗೆ. ಈಗ ಇವರು 17 ಕೆಳಗೆ 17 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988, ಅದರ ಕೆಳಗೆ 17ನೇ ಸೆಕ್ಷನ್ ಕೆಳಗೆ ಇನ್ವೆಸ್ಟಿಗೇಷನ್, ಅಥರೈಸೇಷನ್ ಆಫ್ ಇನ್ವೆಸ್ಟಿಗೇಷನ್ ಯಾರಿಗೆ ಹೇಳ್ತಾರಂದ್ರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆರ್ ಡೆಪ್ಯೂಟಿ ಪೊಲೀಸ್ ಸೂಪರಿಂಟೆಂಡೆಂಟ್. ಇವರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಮೇಲೆ ಕ್ರಮ ತಗೋಬಹುದು ಅಂತ ಹೇಳಿದ್ದಾರೆ. ನಾಟ್ ಬಿಲೋ ದಿ ರ್ಯಾಂಕ್ ಆಫ್ DSP ಆರ್ ದಿ SP ಅವ್ರು ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು, ಒಳ ಹಾಕಿದ್ರು, ಇನ್ವೆಸ್ಟಿಗೇಷನ್ ಮಾಡಿದರು? ಯಾರನ್ನ? ಅರವಿಂದ್ ಕೇಜ್ರಿವಾಲ. ಅಲ್ಲಿ ಪೊಲೀಸ್ ಪವರು CMನ ಅಂಡರ್ನಾಗೆ ಸಬಾರ್ಡಿನೇಷನ್ ಇಲ್ಲ. ಕರ್ನಾಟಕದಾಗ ಪೊಲೀಸ್ ಪವರ್ ಅಂಡರ್ ದಿ ಗೌರ್ಮೆಂಟ್, ಸರ್ಕಾರದ ಕೈ ಕೆಳಗೆ ಕೆಲಸ ಮಾಡ್ತಾ ಇದೆ. ಸರ್ಕಾರದ ಒಂದು ವ್ಯವಸ್ಥೆಯಾಗಿ ಕೆಲಸ ಮಾಡ್ತದೆ. ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡ್ತಾ ಇದೆ ಪೊಲೀಸ್ ಡಿಪಾರ್ಟ್ಮೆಂಟು. ಸೊ ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಇದೆ. ಆದ್ದರಿಂದ ಇವರು ಪ್ರೈವೇಟ್ ಪರ್ಸನ್ಸ್ಗೆ ಮತ್ತು ಕೋರ್ಟ್ ಥ್ರೋ, ನ್ಯಾಯಾಂಗದ ಥ್ರೋ ಇನ್ವೆಸ್ಟಿಗೇಷನ್ ನಡೀಲಿ ಅಂತ ಹೇಳಿ 197 ಕೆಳಗೆ ಸ್ಯಾಂಕ್ಷನನ್ನು ಕೇಳಿದ್ರು. ಅದು 218 ಕೆಳಗೆ ಹೊಸ ಆ್ಯಕ್ಟ್ ಪ್ರಕಾರ ಸ್ಯಾಂಕ್ಷನನ್ನು ಕೇಳಿದ್ರು. ಆ ಸ್ಯಾಂಕ್ಷನ್ ಕೊಟ್ಟಿರೋದೈತಲ್ಲ, ಅದ್ರ ಬಗ್ಗೆ ಯಾವುದೇ ಆದೇಶವನ್ನು ಅದು ಪ್ರಸ್ತುತ ಅಂತ ಹೇಳಿಲ್ಲ. ಆದರೆ 17 ಕೆಳಗೆ PCR ಆ್ಯಕ್ಟ್ ಕೆಳಗೆ ನ್ಯಾಚುರಲಿ ಅದು ಸೆಕ್ಷನ್ನೇ ಇದೆ, ಹಾಗೆ ಆ್ಯಕ್ಟೇ ಇದೆ ಮಾಡ್ಬೋದು ಅಂತೇಳಿ. ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಇವರು, ಗವರ್ನರ್ ಅವರು ಪರ್ಮಿಷನ್ ಕೊಟ್ಟಿರೋದು ಸರಿ. ಈಗ ಉದಾಹರಣೆ, ನಮ್ಮ ಕನ್ನಡ ನಾಡಿನ ಜನಕ್ಕೆ ತಿಳಿಯಂಗೆ ಹೇಳ್ತಾನೆ ಅಂದ್ರೆ, ಜೈ ಡಿ ಬಾಸ್ ಅಂದ್ರೆ ಅವ್ರು ಜೈ ಡಿ ಬಾಸ್. ಬಿಗ್ ಬಾಸ್ ಮನೆಗೆ ಹೋಗಿ ಸರ್ ನೋಡೋಣಪ್ಪ, ವಿಚಾರ ಮಾಡೋಣ, ಇನ್ನು ಡಿ ಬಾಸ್ ಕೇಸ್ ತೊಗೊಳ್ಳಿ ಸರ್, ಅವ್ರು ಏನಪ್ಪ, ಅವ್ರು ಏನು ಒಬ್ಬರು ಅವರು ಯಾಕೆ ಬೇಲ್ ನೋಡೋಂತಡಿ, ಬೇಲ್ ಏನಾಗ್ತದೆ ನೋಡೋಣ. ಈಗ ನಾನು ಒಂದು ಮನೆ ಕಟ್ಟಬೇಕಾಗಿದೆ, ಪರ್ಮಿಷನ್ ಯಾರ್ದು ಬೇಕೋ? ಈ ಮುನ್ಸಿಪಲ್ ಕಾರ್ಪೊರೇಷನ್ ಬೇಕು, ಸಿಟಿ ಕಾರ್ಪೊರೇಷನ್ ಬೇಕು, CMC ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್. ಅದಕ್ಕಿಂತ ಮೊದಲು ಯಾರು ಬೇಕು? ಪ್ಲಾನಿಂಗ್ ಕಮಿಷನ್ ಬೇಕು. ಪ್ಲಾನಿಂಗ್ ಕಮಿಷನ್ನ ಇದು ಬೇಕು. ಪ್ಲಾನಿಂಗ್ ಕಮಿಷನ್ನವರ
ಒಂದು ಪರ್ಮಿಷನ್ ಬೇಕು. ಹೌದು, ಅವ್ರು ಪರ್ಮಿಷನ್ ಕೊಡ್ತಾರೆ. ಪರ್ಮಿಷನ್ ಕೊಟ್ಟರು ಏನಂತ, ಈಗ ರಾಜ್ಯಪಾಲರು ಪರ್ಮಿಷನ್ ಕೊಟ್ಟಿದಾರಲ್ಲ ಇನ್ವೆಸ್ಟಿಗೇಷನ್ ಮಾಡಿರಿ ಅಂತ, 17 ಕೆಳಗೆ ನೀವು ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ವಿನಾಯಕ ಚಿಕ್ಕನಗೌಡರು ಆದರೆ ನಾನು ಮನೆ ಕಟ್ಬೋದು ಬಿಡ್ಬೋದು, ಪರ್ಮಿಷನ್ ಕೊಟ್ಟ ಕ್ಷಣಕ್ಕೆ ನೀವು ಯಾಕೆ ಕಟ್ಟಲಿಲ್ಲ ಅಂತ ಕೇಳೋದಿಲ್ಲ. ಈ ರಾಜ್ಯಪಾಲರು 17 ಕೆಳಗೆ ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಪವರ್ ಕೊಟ್ಟ ಮೇಲೆ ರಾಜ್ಯಪಾಲರು ಏನಾಗೈತೆ ಅಂತ ಚೌಕಶಿ ಮಾಡಂಗಿಲ್ಲ, ಏನಲ್ಲ, ಕೊಟ್ಟರು ಕುಂತರು, ಅವ್ರದ್ದು ಅಷ್ಟೇ ಮುಗಿತವ್ರದ್ದು. ಪರ್ಮಿಷನ್ ಕೊಟ್ಟರು ಕುಂತರು. ಇನ್ವೆಸ್ಟಿಗೇಷನ್ ಸರಿ ತಪ್ಪು ಅಂತ ಹೇಳೋದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ. ಆ ಏಜೆನ್ಸಿ ಮಾಡ್ಬೇಕಲ್ಲ. ಹೌದು, ನೀವೇನ ಹೇಳ್ತೀರಪ್ಪ, ಪಾರ್ಟಿ ಬಂದು ಹೇಳ್ತಾರೆ ನನಗೆ ಕೇಸ್ ಹಾಕ್ರಿ ಅಂತ ಅಧಿಕಾರ ಕೊಡ್ತಾರೆ. ಅದಕ್ಕೆ ಡಾಕ್ಯುಮೆಂಟ್ಸು ಅದು ಹೌದು ಅಪರಾಧ ಮಾಡಿದ್ದಾರೆ ಇಲ್ಲ ಅನ್ನೋದು ಬೇಕಲ್ಲ. ಹಿಂದಿವಾಲಾ ಅಭಿಷೇಕ್ ಮಾನೋ ಸಂಘವಿ ನಮ್ಮ ಕನ್ನಡಿಗ ಕುಡುಪ್ಲಿ. ಸೊ ಆದ್ದರಿಂದ ಸಿವಿಲ್ ಲಿಟಿಗೇಷನ್ ಇರ್ತಕ್ಕಂಥ ಸಿವಿಲ್ ಅಪರಾಧಕವಾದಂಥ ಒಂದು ಸಿವಿಲ್ ಲಿಟಿಗೇಷನ್ ಇರ್ತಕ್ಕಂಥ ಇಂಥ ಒಂದು ಕೇಸ್ನಲ್ಲಿ ಕ್ರಿಮಿನಲ್ ಅಪರಾಧ ಬರ್ತದೆ ಅನ್ನೋದು ಸಂಕಷ್ಟ ಇದೆ. ಪೊಲೀಸರಿಗೆ ಈ ವಿಚಾರ ತಿಳಿಲಾರ್ದಂಥದ್ದು, ತಿಳಿಯೋದಕ್ಕೆ ಬಹಳ ಕಷ್ಟ ಆಗ್ತದೆ. ಅಕ್ರಮ ಆಸ್ತಿ, ಆಮೇಲೆ ಡಿಲೇ ಇದೆ. ಇದು 1997 ಮ್ಯಾಟ್ರ್ನಿಂದ ಅಲ್ಲಿಂದ ಬಂದಿದೆ. 1997ರಿಂದ ಯಾರ್ಯಾರಿಗೋ ಟ್ರಾನ್ಸ್ಫರ್ ಆಗಿ ಯಾರ್ಯಾರಿಗೂ ಏನೇನೋ ಆಗಿ ಡಿನೋಟಿಫಿಕೇಶನ್ ಆಗೈತೆ, ಅದಾಗೈತೆ. ಡೈರೆಕ್ಟ್ ಕೇಸ್ ಅಂತೂ ಅಲ್ಲದು. ಸಿವಿಲ್ ಲಿಟಿಗೇಷನ್ ಇಟ್ ಡಸಂಟ್ ಎಂಡ್. ಇದು ಹಂಗದೆ. ಅದು ಸಿವಿಲ್ ಲಿಟಿಗೇಷನ್ ಒಳಗೆ ಏನು ತಿಳಿಯಂಗಲ್ಲ, ಅದ್ರಾಗ ಹಂಗದ ಅದು. ಆದ್ದರಿಂದ ಈಗ ನಾಳೆ FIR ಹಾಕ್ತಾರ, CM ಅವ್ರನ್ನ ಅರೆಸ್ಟ್ ಮಾಡ್ತಾರ, ಜೈಲಿಗೆ ಹೋಗ್ತಾರ, ಹಂಗಂತ ಹರಿಯಾಡ್ತಾವೆ. ತಕ 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 ಕುಣಿತಾವೆ. CT ರವಿ ಪೈ ಎಲ್ಲ ಗಮಾರ್ಗಳ ಓದಿಲ್ಲಪ್ಪ, ಇದಿಲ್ಲ, ಏನೂ ಓದಿಲ್ಲ. ಇಲ್ಲೊಂದೈತಿ ಮಾಜಿ MLA 7ನೇ ಕ್ಲಾಸ್ ಫೇಲ್ ಆಗಿದ್ದು, 40-50 ಎಕರೆ ಆಸ್ತಿ ಮಾಡೈತಿ. ಹೌದಾ? ದುಡಿಬೇಡ, ದುಃಖ ಬಡಿಬೇಡ, ಯಾರ್ದ ಬಡಿಯೋದು, ಯಾರ್ದ ಹೊಡೆಯೋದು, ಯಾರ್ದ ಹಾಕೋದು. ಏನು ಹೆದರಿಕೆನಲ್ಲ ಅವಕ್ಕೆ. ಅವು ಜೈಲಿನಾಗಿದ್ರೆ ಆಟ, ಹೊರಗಿದ್ರೆ ಆಟ. ಅವಕ್ಕೆ ಮಾನೆಲ್ಲ ಮರ್ಯಾದಿಲ್ಲ. ಸೊ 17ನೇ ಸೆಕ್ಷನ್ನು ಏನು ಅಕ್ರಮ ಆಸ್ತಿಯ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 1988 ಇದ್ರ ಕೆಳಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೋ ಬಿಡ್ತಾರೋ ಪೊಲೀಸರಿಗೆ ಬಿಟ್ಟಿದ್ದು, FIR ಹಾಕ್ತಾರೋ ಬಿಡ್ತಾರೋ ಪೊಲೀಸರಿಗೆ ಬಿಟ್ಟಿದ್ದು. ಆ ಕಾರಣದಿಂದ ಇದ್ರ ಬಗ್ಗೆ ಅಷ್ಟೊಂದು ಪಾಸಿಟಿವ್ ಆಗಿ ಎವಿಡೆನ್ಸ್ ಇಲ್ಲ. ಈ BJP ಇಟ್ಟ ಸಾಕು ಕುಣಿತಾರೆ. ರಾಜೀನಾಮೆ ಕೊಡು, ರಾಜೀನಾಮೆ ಕೊಡು. ಯಾಕೆ ಕೊಡ್ಬೇಕು? ನಾವು ಯಾರಿಸಿರೋರು ಅವ್ರನ್ನ? ಮೂಢ ಹಗರಣ ಅವಾಗ ಗೊತ್ತದ್ದಲ್ಲ. ಎಲೆಕ್ಷನ್ ಮುಂಚೆನೇ ಹೇಳ್ಬೇಕಾಯ್ತು ನೀವು. ಅವಾಗ ನಾವು ಆರಿಸ್ತಿದ್ದಲ್ಲ. ಜನ ಅಂತಾರೆ ಇದನ್ನು. 136 ಸೀಟ್ ಕೊಟ್ಟಿದ್ದವು ನಾವು. ಮೂಢ ಹಗರಣ. ಹೌದಾ? ಅವ್ರ ಹೊಲನ ಅವರು ಇದು ಮಾಡ್ಕೊಳಕ 14 ಸೈಟ್ ಕೊಟ್ಟಿದ್ದಾರೆ ಅವರು. ಅದು ಈಗಲ್ಲ, 2004-5 ಆಸ್ತಿ ಹೋಗಿದ್ದದು. ಆಮೇಲೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಇವತ್ತು ನಿನ್ನೆ ಮಾಡಿದ್ದಲ್ಲ, ಫ್ರೆಶ್ ಅಲ್ಲ. ಇದೆಲ್ಲ ಇದಾಗಿ ಅದಾಗಿ ಜೀವನ ಮಾಡಿ ಬಾಳೆ ಮಾಡಿ ಡೈವರ್ಸ್ ಆಗಿ ಅದಾಗಿ ಇದಾಗಿ ಮಕ್ಕಳಾಗಿ ಈಗ 30 ವರ್ಷ ಆದಮೇಲೆ ಗಂಡ ಹೆಂಡತಿ ಲಿಟಿಗೇಷನ್ ಚಲವಾಗೈತಿ. ಈಗ ಇನ್ನೂ ಅನ್ಮ್ಯಾರಿಡಪ್ಪ, ಇದು ಆಗೈತಿ, ಹಿಂಗಾಗೈತಿ. ಒರಿಜಿನಲ್ ಕೇಸ್ ಇದು. ಇದು ರೇಪ್ ಆ್ಯಂಡ್ ಮರ್ಡರ್ ಕೇಸು. CM ಅವ್ರನ್ನ ಅರೆಸ್ಟ್ ಮಾಡಿರಿ ಅಂದ್ರೆ ಆ ಮಾತು ಬೇರೆ. ಅದು ಕ್ರಿಮಿನಲ್ ಅಮೌಂಟ್ ಆಗೋದೇ ಇಲ್ಲ. ಅಕ್ರಮ ಆಸ್ತಿ ಮಾಡಿದ್ದಾರೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಮಾಡಿದ್ದಾರೆ. ಕರಪ್ಷನ್ ಅನ್ನೋ ಪದದಲ್ಲಿ ರೆಡ್ ಹ್ಯಾಂಡಾಗಿ ಅವರು ಒಂದು ಹುಬ್ಲೋ ವಾಚ್ ಬಗ್ಗೆ ಇಷ್ಟೆಲ್ಲ ದಿಮಾಕ ಮಾಡಿದ್ರು. ಅವಾಗ 60 ಲಕ್ಷ ರೂಪಾಯಿ ವಾಚ್ ತೊಗೊಂಡು ಎಲ್ಲಿಂದ ಬಂತು ಏನು ಅಂತ ಅದನ್ನು ಸರ್ಕಾರಕ್ಕೆ ವಾಪಸ್ ಕೊಟ್ಟರು. ಇವರು ಟೈಮ್ ಬಂದರೆ ಅಲಿಗೇಷನ್ ಬಂದಂತೆ ಅಂದರೆ ಈ ಆಸ್ತಿನ ಬೇಕಾರೆ ಈ 14 ಗುಂಟೆ ಆಸ್ತಿನ ಸರ್ಕಾರಕ್ಕೆ ಬರೀತಾರೆ ಅವರು. ಇದು ಜನರ ಆಸ್ತಿ ಅಂತ ನಿಮ್ಮ ನಂಬಿಕೆ ಇದ್ದರೆ, ಜನರ ನಂಬಿಕೆ ಇದ್ದರೆ, ನಾವೆಲ್ಲರೂ ಪ್ರಜೆಗಳು ಹೌದು ಇದು ಸರ್ಕಾರದ್ದು, ನೀವು ಸರ್ಕಾರದ ಆಸ್ತಿನ ಈ ರೀತಿ ಮಾಡ್ಕೊಂಡಿದ್ದೀರಲ್ಲ ಅಂತ ಸಂದರ್ಭ ಬಂದಾಗ ಅದು ಸೇಲ್ ಆಗಿರೋದು, ಬ್ರದರ್ ತಗೊಂಡದ್ದು, ಖರೀದಿ ತೊಗೊಂಡದ್ದು, ಅವರು ಡೊನೇಟ್ ಮಾಡಿದ್ದು ಅದೆಲ್ಲ ಒಮ್ಮೊಮ್ಮೆ ಡಾಕ್ಯುಮೆಂಟು ಗೊತ್ತಿರಲಾರದೆ ಆಗಿರ್ತಾವೆ. RFR ನೋಡ್ತಾರೆ, ತೊಗೊತಾರೆ. ಹಂಗಿದ್ದಾಗ ಕಾನೂನಿನ ಬಾಧಕ ಬಂದಾಗ ಅದನ್ನು
ಸ್ಮಾರ್ಟ್ಲಿ ರಿಟರ್ನ್ ಮಾಡ್ಬೋದು, ಅದನ್ನು ಮಾಡ್ಬೋದು. ಆ ರೀತಿ ಅದಾರ ಅವರು. ಆದರೆ ಕರಪ್ಷನ್ ಮಾಡೋವಂಥ ಉದ್ದೇಶ ಇರ್ಬೇಕಲ್ಲಿ. ನಾನು ಯಾರ್ದೋ ಆಸ್ತಿ ಹೊಡಿತೀನಿ ಅನ್ನೋ ಉದ್ದೇಶ ಇರ್ಬೇಕು, ಅವಾಗ ಕ್ರಿಮಿನಲ್ ಬರ್ತೈತಿ. ಹಂಗಾರೆ ಅಲ್ಲಿಂದ ಇಲ್ಲಿ ಮಟ್ಟ ಪೊಲೀಸರಾಗಲಿ, ಇವರು ಅಬ್ರಾಹಂ ಆಗಲಿ, ಇನ್ನೊಬ್ಬನ ಅವನು ಯಾರೋ ಜನಹಿತ ಕೃಷ್ಣ ಆಗಲಿ ಮಕ್ಕಂಡಿದ್ರೆ ಎಷ್ಟು ದಿವಸ ಇವರು ಜನಹಿತ ಮಾಡೋರು, IT ಕಾರ್ಯಕರ್ತರು ಏನು ಮಕ್ಕಂಡಿದ್ರೆ ಎಷ್ಟು ದಿವಸ? ಈಗ ಸುಪ್ರೀಂ ಕೋರ್ಟ್ ದಂಡ ಹಾಕೈತಲ್ಲ, ಅವನಿಗೆ ಅಬ್ರಾಹ್ಮ್ಗೆ, ನೀವೆಲ್ಲ 2004 ಇದ್ರಾಗ ಏನು ಮಕ್ಕಂಡಿದ್ರೆ ಈಗ ಇವ್ರು CM ಆಗತ್ತಿಗೆ ಬಂದ್ಬಿಡ್ತಾ ಆ ಇಮೇಜ್ಗೆ. ಏನಂಗ ಹರ್ಯಾಡ್ತಾನಂಗ ಅಬ್ರಾಹ್ಮ ಹರ್ಯಾಡ್ತಾನಂಗ ಟಿವಿಯಾಗ ಬಂದು ಕುಣಿತಾನೆ. ಮತ್ತು ಏನೈತಿ ಅಂತ ಕುಣಿತೀನಿ ನೀನು? ಹೌದಪ್ಪ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ, ಪೊಲೀಸರು ತಗೊಂತಾರ, ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ಲ. ನಾನೊಬ್ಬ ಲಾಯರ್ ಕೊಟ್ಟು ಕೇಸನ್ನ ತಗೊಳಲ್ಲ ಪೊಲೀಸರವರು. ಕಾರ್ತಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ ನಾನು, ಕಾರ್ತಿ, ನಮಸ್ಕಾರ ಪಾಪ. ನನ್ನ ಅಭಿಮಾನಿ ನಾನು ಅಷ್ಟೇ ನಿನಗೆ ಪ್ರೀತಿ ಪಾತ್ರನಪ್ಪ. ನನ್ನ ಹಾರ್ಟ್ನೇ ಇಟ್ಕೊಂಡ ನಿಮ್ಮನ್ನ ಅಭಿಮಾನಿಗಳನ್ನ, ನನ್ನ ಹೃದಯದೊಳಗದಿರಿ ನೀವೆಲ್ಲರೂ. ಇಡೀ ಜಗತ್ತಿನಾದ್ಯಂತ ಇರ್ತಕ್ಕಂಥ ನನ್ನ ಅಭಿಮಾನಿಗಳಿಗೆ ಶರಣಾರ್ಥಿಗಳು. ನಿಮಗೆ ಇಲ್ಲಿಂದನೇ ತಲೆಬಾಗ್ತದೆ. ನಾನು ಅಭಿಮಾನಿಗಳು ಅಂದರೆ ದೊಡ್ಡದು. ನಮ್ಮ ಅಣ್ಣವರದರಲ್ಲ, ಅಣ್ಣರ ಶಿಷ್ಯ ನಾನು, ಅಣ್ಣರ ಭಕ್ತ ನಾನು. ಡಾಕ್ಟರ್ ರಾಜ್ಕುಮಾರ್ ಅವರ ಭಕ್ತ ನಾನು. ಅಣ್ಣವರು ಯಾರನ್ನ ಅಭಿಮಾನಿಗಳನ್ನು ದೇವರು ಅಂದರು. ನಾನು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೋಗಿ ನೀವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾನೆ. ಅಭಿಮಾನಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತದೇನೆ. ದೇವ್ರ ಆಟ ಅಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನಿಮ್ಮಲ್ಲೇ ಕಾಣ್ಬೋದು ನಾವು. ಹೌದಾ? ಅದು ಅಭಿಮಾನ ಅಂದರೆ ಎಲ್ಲರ ಮೇಲೂ ಹುಟ್ಟೋದಲ್ಲಪ್ಪ. ಪ್ರೀತಿ, ವಿಶ್ವಾಸ, ನಂಬಿಕೆ ಮುಖ್ಯ. ನಂಬಿಕೆ ಇದ್ರೆ ಪ್ರೀತಿ ಹುಟ್ಟತೈತಿ. ನಂಬಿಕೆ ಇಲ್ಲ ಅಂದ್ರೆ ಪ್ರೀತಿ ಬರೋದೇ ಅಲ್ಲ. ಮನುಷ್ಯನಿಗೆ ನಂಬಿಕೆ ಮುಖ್ಯ. ಒಬ್ಬ ಮನುಷ್ಯನ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಹೋತು ಅಂದರೆ ಪ್ರೀತಿ ಇರೋದೇ ಅಲ್ಲ, ಆಟೋಮೆಟಿಕ್ಕಾಗಿ ಹೋಗ್ಬಿಡ್ತದೆ. ಅದು ಪ್ರೀತಿ ಗಳಿಸೋದು ಭಾಳ ಕಷ್ಟ ರೀ. ಅದೇ ರೊಕ್ಕ ಕೊಟ್ಟು ತಗೊಂಬರೋದಲ್ಲ. ಪ್ರೀತಿ ಹುಟ್ಟಬೇಕು, ಮನುಷ್ಯ ಹಂಗಿರ್ಬೇಕು. ಅದು ಯಾವಾಗ ಅನುಮಾನಾಸ್ಪದವಾಗಿ ನಡ್ಕೊಂಡ್ರು ಪ್ರೀತಿ ಹೋಗ್ಬಿಡ್ತೈತಿ. ಅದೇ ಈಗ ಮಾಡ್ತಾರೆ ನೋಡಿದೆ, ಫೇಸ್ಬುಕ್ನ ಹೆಂಗೆ ಬೇಕಂಗೆ ಮಾಡೋದು, ಕಾಳು ಸುಳ್ಳು ಮಾಡಿದರೆ ಪ್ರೀತಿ ಆಟೋಮೆಟಿಕ್ಕಾಗಿ ಹೋಗ್ಯಾಬಿಡ್ತೈತಿ. ಆ ಮನುಷ್ಯನಿಗೆ ಹೋಗಿರೋದಿಲ್ಲ. ನಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇರೋದು ಬೇಡ, ನಾವು ಇನ್ನೊಬ್ಬರ ಮೇಲೆ ಪ್ರೀತಿ ಇಡೋದು ಬೇಡ. ಹಂಗಾಕತ್ತದ ಸಂದರ್ಭ. ನಮ್ಮ ಮೇಲೆ ಅವರು ಯಾರೋ ಪ್ರೀತಿ ಇಟ್ಕೊಳ್ಳೋದು ಬೇಡ. ನಮಗೆ ಪ್ರೀತಿ ತೋರಿಸೋದು ಬೇಕಾಗಿಲ್ಲ. ನಮಗೆ ಬೇಕಾಗಿಲ್ಲಲ್ರಿ, ಇನ್ನೊಬ್ಬರ ಪ್ರೀತಿ ನಮಗೆ ಬೇಕಾಗಿಲ್ಲ ಅಂತ ಹಂಗೆ ಅನಿಸ್ತತಿ. ಆದ್ದರಿಂದ ಅಭಿಮಾನಿಗಳೇನು ನನ್ನ ಮೇಲೆ ಪ್ರೀತಿ ಇಟ್ಕೊಂಡ್ರಿ, ನಾನು ಯಾವಾಗಲೂ ನಿಮ್ಮನ್ನು ಇಲ್ಲಿಟ್ಟು ಪೂಜೆ ಮಾಡ್ತೇನೆ. ನಮ್ಮನ್ನು ನಂಬಿದಾರನ್ನ ಎಲ್ಲರನ್ನೂ ಪೂಜೆ ಮಾಡ್ತಾನೆ ನಾನು. ನಂಬಿಕೆ ಯಾರಿಗಿರೋದಿಲ್ಲ ಅವ್ರನ್ನ ನಾನು ಬ್ಲ್ಯಾಕ್ ಮಾಡಿಬಿಡ್ತೇನೆ. ಓಕೆ. ಈಗ ಆದ್ದರಿಂದ ಈ ಒಂದು ಗೌರವಾನ್ವಿತ ಹೈಕೋರ್ಟ್ ಆದೇಶದಿಂದ, ಆ ಆದೇಶದಲ್ಲಿ ಎಲ್ಲೂ ಕೂಡ ಇವರು ಅಪರಾಧಿ ಅಂತ ಹೇಳಿಲ್ಲ. ಏನೋ ಇನ್ವೆಸ್ಟಿಗೇಷನ್ ನಡೀಲಿಕ್ಕೆ ಇಂಥ ಒಂದು ಇಶ್ಯೂವನ್ನು ತಂದಿದಾರಲ್ಲ, ಇನ್ವೆಸ್ಟಿಗೇಷನ್ನ ಸ್ಟಾಪ್ ಮಾಡಲಿಕ್ಕೆ, ಇನ್ವೆಸ್ಟಿಗೇಷನ್ ಆಗಬಾರ್ದು ಅಂತ ಹೇಳಲಿಕ್ಕೆ, ಅಥವಾ ಗವರ್ನರ್ ಆದೇಶವನ್ನು ಅಷ್ಟೇ ಚಾಲೆಂಜ್ ಮಾಡಿರೋದು ಅದರ ಮಟ್ಟಿಗೆ. ಅದೇ ಗವರ್ನರ್ ಆದೇಶ ಹಿಂಗೆ ಪರ್ಮಿಷನ್ ಕೊಡಕ್ಕೆ ಬರ್ತದ, ಕೊಡ್ಬೋದು. ಪರ್ಮಿಷನ್ ನಾಟ್ ನೆಸಸರಿ ಅದಕ್ಕೆ. ಆದರೆ 17 Clause 1 ಕೆಳಗೆ ಕಾನೂನೇ ಹೇಳ್ತದೆ, ಅಂಗನವಾಡಿ ಮಕ್ಕಳ ಮಟ್ಟದಲ್ಲೂ ಸ್ಕ್ಯಾಮ್ ಮಾಡುವವರು ನಾಡಿನ ದೊರೆಯ ಬಗ್ಗೆ ಮಾತನಾಡಲು ನೈತಿಕತೆ ಇಲ್ಲ. ಹೌದು, ಜೊಲ್ಲೆ ಕತ್ತೆ ತತ್ತಿಕಳ್ಳಿ ಗ್ಯಾಸ್ ಶೋಭಕ್ಕ ಇವರೆಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಇವರು ಅಲ್ಲ. ಇವನ್ನ ಮಣಿರತ್ನನ್ನ ಜೈಲಿಗೆ ಹಾಕ್ಯಾರ. ಏನೇನ ಸ್ಕ್ಯಾಮ್ ಹೇಳ್ತಾರ, TV ಎಲ್ಲ ಹೊಯ್ಕೆಂತವು. ಎಲ್ಲಿಗಿದ್ದೆವ ನೀನು? ಶೋಭಕ್ ಮನೆ ಬರ್ತಾವನಂತ ಹೇಳಿದ್. ನಾ ಹೆಣ್ಮಕ್ಳ ಪರ ನಿಲ್ತಾನೆ, ನಾನು ಮುನಿರತ್ನ ಪರ ನಿಲ್ಲೋದಲ್ಲ ಅಂತ. ಆ ಪಾರ್ಟಿ ಮುಖ್ಯ, ಆ ಪಾರ್ಟಿ ರಾಜಕಾರಣ ಮುಖ್ಯ. ಹಂಗ ಬಂದ್ಬಿಡ್ತಾವ ಅಲ್ಲಡ್ಕೆಂತ ಬಂದ್ಬಿಟ್ಲಂಗ. ನಾನೇ ಹಂಗ ಟಿವಿಯಾಗ ನಾ ಹೆಂಗೆ ಮಾಡ್ತಾನೆ ಅಂತೇಳಿ. ಅವ್ರು ಟಿವಿಯಾರ ಒಂದು ಸ್ವಲ್ಪ ಏನೇನೋ ಇದು ಸಿಗ್ತತ್, ಮಾಮೂಲು ಬಂದ್ಬಿಡ್ತಾರ ಇವರು ತಗೊಳಕ. ಮಾಮೂಲು ಸಿಗ್ತತ್ತಲ್ಲ ಟಿವಿಯರಿಗೆ, ಹೋಗ್ಬಿಡ್ತಾರಲ್ಲಿ ಶೋಭಕ್ಕನ್ಕ. ಹೋಗಿ ಶೋಭಕ್ಕಂದ ಇದನ್ನ ಹಿಂಗಿಡ್ದು ಶೋಭಕ್ಕ ಏನೇನು ಹೇಳ್ತಾರೆ, ರಾಜೀನಾಮೆ ಕೊಡ್ಬೇಕು ಸಿದ್ದರಾಮಯ್ಯ, ಹಂಗೆ ಹಿಂಗೆ ಏನು ದೊಡ್ಡ ಏನು ಶೋಭಕ್ಕ, ನಿಮ್ಮಂತರ 1 ಕೋಟಿ ಜನ ಬಂದ್ರೂ ನಮ್ಮ ಸಿದ್ದರಾಮಯ್ಯನವರು ಅಳಗಾಡೋದಲ್ಲ. ನಿಮ್ಮಂತರ ಶೋಭಕ್ಕನಂತರ 1 ಕೋಟಿ ಜನ ಬರ್ರಿ ನೀವು, ಇಡೀ ದೇಶಾದ್ಯಂತ ಜನ ಕರ್ಕೊಂಬ,
ಆ ಹಿಂದಿ ವಾಲಾಗಳ್ನು ಕರ್ಕೊಂಬ. ರಾಜೀನಾಮೆ ಕೊಡೋದಿಲ್ಲ ಅವರು, ಕೊಡ್ಸೋದಿಲ್ಲ ನಾವು. ಸಿದ್ದರಾಮಯ್ಯನವರು ಸಿ ಎಮ್ ಆಗಿ ಮುಂದುವರಿತಾರೆ, ಈ ಕೇಸ್ ಏನಾಗೋದಿಲ್ಲ, ಬಿ ರಿಪೋರ್ಟ್ ಹಾಕ್ತಾರೆ ಪೊಲೀಸರು. ಇಷ್ಟೇ, ಪೊಲೀಸರು ಸಿದ್ದರಾಮಯ್ಯನವ್ರು ಅರೆಸ್ಟ್ ಮಾಡೋದಿಲ್ಲ, ಅದ್ರಾಗೆ ಸಿವಿಲ್ ನೇಚರ್ ಎವಿಡೆನ್ಸ್ ಅದಾವ, ಅವರು ಪೊಲೀಸರು ಬಿ ರಿಪೋರ್ಟ್ ಹಾಕ್ತಾರೆ. ಲೋಕಾಯುಕ್ತರು ಅಷ್ಟೇ, ಲೋಕಾಯುಕ್ತರು ತನಿಖೆ ಮಾಡಿದ್ರು ಅವ್ರಿಗೆ ಏನಿಲ್ಲ, ಬಿ ರಿಪೋರ್ಟ್ ಹಾಕ್ತಾರೆ. ಲೋಕಾಯುಕ್ತರಿಗೆ ರೆಡ್ ಹ್ಯಾಂಡ್ ಎವಿಡೆನ್ಸ್ ಸಿಗಬೇಕು, ಅರೆಸ್ಟ್ ಮಾಡೋಕ್ಕಾಗಲಿ, ಮತ್ತೊಂದಾಗಲಿ, ಮುಗಿದೊಂದಾಗಲಿ. ಆದ್ದರಿಂದ ಲೋಕಾಯುಕ್ತ ಪೊಲೀಸ್ ಆಗಲಿ ಮತ್ತು ಈ ಇದರ ಪೊಲೀಸ್ ಆಗಲಿ, ಅವರು ರಿಪೋರ್ಟ್ ಹಾಕ್ರಿ ಬಿಡ್ರಿ, ಅಧಿಕಾರ ಚುನಾವಣೆ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ರಿ ಬಿಡ್ರಿ ಅಂತ ಹೇಳೋ ಅಧಿಕಾರ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೂ ಇದೆ. ಹೌದಾ? ಇನ್ವೆಸ್ಟಿಗೇಷನ್ ಮಾಡ್ರಿ ಅಂತ ಹೇಳಿ ಅಧಿಕಾರ ಇದೆ. ಆದರೆ ಈ ಜಡ್ಜ್ ಆರ್ ಮ್ಯಾಜಿಸ್ಟ್ರೇಟ್ ಅಧಿಕಾರನೂ ಅವರ ಆದೇಶ ಬೇಕಾಗಿಲ್ಲ ಅಂದಿದ್ದಾರೆ. ಅವರ ಆದೇಶ ಪರ್ಮಿಷನ್ನು ಬೇಕಾಗಿಲ್ಲ. ಸುಮುಟ್ಟು ದಿ ಪೊಲೀಸ್ ಕ್ಯಾನ್ ಇನಿಷಿಯೇಟ್ ದಿ ಕೇಸ್ ಆ್ಯಂಡ್ ಇನ್ವೆಸ್ಟಿಗೇಟ್ ದಿ ಮ್ಯಾಟ್ರ್. ಜೈ ಸಿದ್ದರಾಮಯ್ಯ, ಜೈ ನಾಗರಾಜ್ ಕುಡ್ಪ್ಲಿ. ನೀವು ಕೊಡ್ತಿರೋ ವಿವರಣೆ ತುಂಬ ಉಪಯುಕ್ತ, ಒಳ್ಳೆ ಮಾಹಿತಿ ಇದೆ, ಸಿಗ್ತಾ ಇದೆ. ಆದ್ದರಿಂದ ಯಾರನ್ನೂ ಅರೆಸ್ಟ್ ಮಾಡೋದಲ್ಲ, ಸಿದ್ದರಾಮಯ್ಯರನ್ನ ಜೈಲಿಗೂ ಕಳ್ಸೋಕ್ಕಾಗಲ್ಲ, ಏನೂ ಆಗೋದಲ್ಲ. ಚೆಕ್ ಬೌನ್ಸ್ ಕೇಸು ಶಿಕ್ಷೆ ಆಗುತ್ತೆ ಸರ್. ಎಷ್ಟಾಗುತ್ತೆ? ಚೆಕ್ ಬೌನ್ಸ್ ಕೇಸ್ನಲ್ಲಿ ಕಾನೂನು ಹೇಳೋದು 2 ವರ್ಷ ಶಿಕ್ಷೆ ಇದೆ. 1 to ಡಬಲ್ ಚೆಕ್ಕಿನ 1 to ಡಬಲ್ ಇದೆ, ಇದಾಗಬೇಕಂತಿದೆ. ಈಗ ಕೇಸನ್ನು ಬ್ಲ್ಯಾಂಕ್ ಚೆಕ್ ತಗೊಂಡು ಹೆಂಗೆ ಬೇಕಂಗೆ ತುಂಬ್ಕೊಳ್ಳೋದ್ರಿಂದ ಜಡ್ಜಸ್ ಏನು ಮಾಡ್ತಾರೆ ಅಂದರೆ, ಎಷ್ಟಿದೆ ಅಷ್ಟೇ ಮಾಡ್ತಾರೆ. ಶಿಕ್ಷೆ ಮಾಡೋದು ಭಾಳ ಕಡಿಮೆ. ಹಣ ಕಟ್ಟ್ರಿ, ಇಲ್ಲಾಂದರೆ ಇನ್ನು ಇಫ್ ಫೇಲ್ ಟು ಇದು ಸರ್ವೈವ್ ಕಂಪ್ಲೈ ದಿ ಆರ್ಡರ್, ದುಡ್ಡು ತುಂಬಕ್ಕೆ ಆಗಲಿಲ್ಲ ಅಂದರೆ 6 ತಿಂಗಳು ಶಿಕ್ಷೆ ಅನುಭವಿಸ್ರಿ ಅಂತ ಹೇಳ್ತಾರೆ. ಅಷ್ಟೇ. ಅದು ಚೆಕ್ ಕೇಸ್. ಆಮೇಲೆ ಕಾಂಪೌಂಡೇಬಲ್ ಅದು. ಇದ್ರಾಗಾದರೂ ರಾಜಿ ಮಾಡ್ಕೋಬಹುದು, ಡಿಸ್ಟಿಕ್ ಕೋರ್ಟ್ನಾಗಾದ್ರೂ ರಾಜಿ ಮಾಡ್ಕೋಬಹುದು, ಆಮೇಲೆ ಹೈಕೋರ್ಟ್ಗೆ ಹೋಗ್ಬೋದು ಅಪೀಲು, ಆಮೇಲೆ ಸುಪ್ರೀಂ ಕೋರ್ಟ್ ಮಟ್ಟ ಅಪೀಲ್ ಹೋಗ್ಬೋದು. ಒಮ್ಮೆಲೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಾಗ ಕನ್ವಿಕ್ಷನ್ ಆಯ್ತು ಅಂದರೆ, ಕನ್ವಿಕ್ಷನ್ ಅಂದ್ರೆ ದುಡ್ಡು ತುಂಬ್ರಿ ಅಂತಾರೆ. ದುಡ್ಡು ತುಂಬಿದ್ರೆ ಸಾಕವ್ರಿ. ಚೆಕ್ ಕೇಸ್ನಾಗ ಏನೋ ರೊಕ್ಕ ತುಂಬ್ದಾಕ್ತಾರೆ. ಒಬ್ಬ 25-30 ಲಕ್ಷ ತುಂಬ್ಕೊಂಡಾರೆ ಚೆಕ್ನಾಗ, ಖಾಲಿ ಚೆಕ್ ತಗೊಂಡು. ಒಂದು ಹುಡುಗಿ ಏನೇನೂ ಮಾಡಿಲ್ಲ, ಅದ್ರದ್ದು ಖಾಲಿ ಚೆಕ್ ತಗೊಂಡು ತುಂಬ್ಕೊಂಡಾರೆ. ಅದಕ್ಕೆ ಒಂದು 30 ಲಕ್ಷ ತುಂಬಿ ಹಾಕಿದ್ದಾರೆ ಒಂದು ಹುಡುಗಿದು. ಆ ಹುಡುಗಿಗೆ ಇನ್ಕಮ್ ಇಲ್ಲ, ಅವನ ಹತ್ರನೂ ಏನಲ್ಲ. IT ರಿಟರ್ನ್ ಕೊಡು ಅಂದ್ರೆ ನಾಳೆ ಅವನ ಜೈಲಿಗೆ ಹೋಗ್ತಾನೀಗ. 20 ಲಕ್ಷ ಗಟ್ಟಲೆ ತುಂಬಿದರೆ ಕೋರ್ಟ್ಗೆ ಅನುಮಾನ ಬರ್ತದೆ. ಏನೋ 1, 2, 3 ಲಕ್ಷ ಅಂದ್ರೆ ಆ ಮಾತು ಬೇರೆ. 10 ಲಕ್ಷ 20 ಲಕ್ಷ ಗಂಟಲೆ ತುಂಬ್ಕೊಂಡು ಕೇಸ್ ಹಾಕಿದಾರೆ ಅಂದ್ರೆ ಗ್ಯಾರಂಟಿ ಅವನು ಜೈಲಿಗೆ ಹೋಗ್ತಾನೆ. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ತೋರಿಸ್ಬೇಕು. ಅವನು ತೋರಿಸ್ಲಿಲ್ಲ ಅಂದ್ರೆ ಜೈಲಿಗೆ ಹೋಗ್ತಾನೆ. ಹಿಂಗೈತೆ, ಕೋರ್ಟ್ಗೆ ಹಾಕ್ಲ ಅದನ್ನ, ಅವಾಗ ಗೊತ್ತಾಗ್ತೈತಿ. ಸೊ ಸರ್, ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ. ರಾಜ್ಕುಮಾರ್ ಮಲ್ಲಿಕನ್ರಿ, ರಾಜ್ಗೋಪಾಲ್ ಗಾಂಡು ಅಂತ ಇವನು. ರಾಜ್ಗೋಪಾಲ್, ನೀ ಗಾಂಡು ಏನಪ್ಪ? ಓಹೋ, ರಾಜ್ಗೋಪಾಲ್ ಗಾಂಡು ಅಂತ ನೋಡ್ರಿ. ರಾಜ್ಗೋಪಾಲ್ ಗಾಂಡು. ಬಂಗಾರ ಸರ್ ನೀವು. ನಿಂಗನಗೌಡ ಗೌಡ, ಕೋಟಾ, ಉಡುಪಿ ಜಿಲ್ಲೆಗೆ ಬನ್ನಿ. ಉಡುಪಿ ಜಿಲ್ಲೆ, ಉಡುಪಿ ಬೀಗರೂರಪ್ಪ ನಮಗೆ. ಉಡುಪಿ ಬೀಗರೂರು ಅದು. ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ನಮಸ್ಕಾರ. ಗೌರಿಬಿದನೂರು ನಮ್ಮ ಇವರು ಸೀತಾರಾಮ್ ಅವರು, ಟಿ ಎನ್ ಸೀತಾರಾಮ ಇದು ಮಾಯಾಮೃಗ, ಮುಕ್ತ ದೊರೆ ಗೌರಿಬಿದನೂರು ಹುಟ್ಟಿದಂಥ ನಾಡು. ನಮ್ಮ ಟಿ ಎನ್ ಸೀತಾರಾಮ್ ಅವರು ಹುಟ್ಟಿದಂಥ ನಾಡು. ಅವ್ರ ಬಗ್ಗೆ ಒಳ್ಳೆ ಗೌರವ ಇದೆ. ಒಳ್ಳೆ ವಕೀಲರ ಬಗ್ಗೆ, ಕೋರ್ಟಿನ ಬಗ್ಗೆ ಇದನ್ನು ತೆಗೆದ್ರು ಧಾರಾವಾಹಿನ. ಭಾಳ ಜನ ನೋಡೋರು ಅದನ್ನು. ಇನ್ನೊಂದು ತೆಗೀರಿ ಅಂತ ಅವ್ರನ್ನ ಕೇಳ್ಕೊಂತಾನೆ. ಪಾಪ ಅವ್ರಿಗೀಗ ವಯಸ್ಸಿನ ಇದು ಇರ್ಬೋದು. ಭಾಳ ಚಂದ ಆ್ಯಕ್ಷನ್ ಮಾಡಿದರು. ನನಗೆ ಅವರು ಅನ್ನೋರವರು, ಟಿ ಎನ್ ಸೀತಾರಾಮನ್ನರವರು. ಓಕೆ. ಆದ್ದರಿಂದ ಮೂಢ ಹಗರಣದಲ್ಲಿ CM ಅವರಿಗೆ ಸಂಕಷ್ಟ ಅಂತ ಈ TVR ಓದಿರ್ತಾರೆ. ಈ TVR ಓದಿರೋದ್ರಿಂದ ಏನೂ ಆಗೋದಿಲ್ಲ, ಏನು ಹೋಗೋದಿಲ್ಲ, ಏನು ಆಗೋದಿಲ್ಲ, ಏನು ನೀಗೋದಿಲ್ಲ. ಸಿದ್ದರಾಮಯ್ಯನವ್ರಿಗೆ ಏನೂ ಆಗೋದಿಲ್ಲ. ಇವರು ಈ BJP ಪ್ರತಿಭಟನೆ ಮಾಡೋದು ಇವ್ರಿ. ಅದಕ್ಕೆ ಒಂದು ಕೆಟ್ಟ ವಾಸನೆ ಬಂದ್ರೂ ಇದು ಮಾಡ್ತಾರೆ ಇವರು. ಮಗ್ಲ ಮನೆಗೆ ಏನಾರ ಒಂದು ವಾಸನೆ ಬಂದರೆ, ಅದು ಇದ್ರ ವಾಸನೆ ಬಂದ್ರೂ ಇದು ಮಾಡ್ತಾರೆ. ಅದ್ರ ವಾಸನೆ ಬಂದರೂ ಇದು ಮಾಡ್ತಾರೆ. ಏನು ಬಂದರೂ ಅವ್ರು ಹಂಗೆ ಮಾಡೋದ ಹಂಗೆ. ಸೊ ಅದಕ್ಕೆಲ್ಲ ಅವ್ರು BJP ರಾಜೀನಾಮೆ ಕೊಡ್ರಿ ಅಂತ ಕುಣಿತಾರಲ್ಲ, ಅದಕ್ಕೆ ತಕ್ಕ ಕುಣಿಲ್ಲ ಅವರು. ಕುಣಿಬೇಕು ಅವರು. ಕುಣಿಬೇಕು, ಬೀದಿಗಿಳಿಬೇಕು, ಲಾಠಿ ಚಾರ್ಜ್ ಮಾಡಿಸ್ಕೋಬೇಕು, ಅರೆಸ್ಟ್ ಆಗ್ಬೇಕು, ದೋಂಬಿ ಅದೆಲ್ಲ ಮಾಡಬೇಕು. ಸಾರ್ವಜನಿಕ ಆಸ್ತಿ ಪಾಸ್ತಿ ಲುಕ್ಸಾನ್ ಮಾಡಿ ಜೈಲ್ನಾಗದವ್ರಲ್ಲ ಈಗ. ಹೋಗೋದು ಸಿಕ್ಕ ಅಂಗಡಿಗೆ ಬೆಂಕಿ ಹತ್ತ ಎಲ್ಲ ಕಡೆ
ಎರಡು ಕಡೆ ಜೈಲ್ನಾಗ ಇರ್ಬೇಕ್ರಿ ಹಂಗೆ ಮಾಡಾರ. ಏನು ಬೆಂಕಿ ಹಚ್ಚಿ ಓಡೋಗ್ತಾರಲ್ಲ ಅವ್ರವ್ರಿಗೆ ಹಚ್ಚಿ ಹಚ್ಚಿ ಓಡೋಕಾರಲ್ಲ ಅವರೆಲ್ಲರೂ ಜೈಲಿಗೆ ಹೋಗ್ಬೇಕು. ಒಂದು ವೇಳೆ ಆರೋಪ ಸಾಬೀತಾದರೆ CM ಅವರು ವಿವಾದಿತ ಆಸ್ತಿಯನ್ನು ವಾಪಸ್ ಸರ್ಕಾರಕ್ಕೆ ಕೊಟ್ಟರೆ ಅಲ್ರಿ ಅದು ಸಾಬೀತು ಆಗಾಕ ಬಿಡಾಕ ಇನ್ವೆಸ್ಟಿಗೇಷನಾಗಿ 10 ವರ್ಷ ಬೇಕದು. ಇನ್ನು ಇನ್ವೆಸ್ಟಿಗೇಷನ್ ಮಾಡಾಕ 4-5 ತಿಂಗಳು ಬೇಕದು. ಆರೋಪ ಸಾಬೀತು ಅಂದ್ರೆ ಇನ್ನು ಕೋರ್ಟ್ನಾಗ ಹೋಗಿ ಕೋರ್ಟ್ನಾಗ ಲೋಕಾಯುಕ್ತ ಕೋರ್ಟ್ನಾಗ ಅಥವಾ ಯಾವ ಕೋರ್ಟ್ನಾಗ ಜನಪ್ರತಿನಿಧಿ ಕೋರ್ಟ್ನಾಗ ವಿಚಾರಣೆ ನಡೆದು ಅದೆಲ್ಲ ಆಗ್ಬೇಕಾದ್ರೆ 10 ವರ್ಷ ಬೇಕು. ಹೌದಾ? 10 ವರ್ಷ ಅಂದ್ರೆ ಈಗೆಲ್ಲ 76 ವರ್ಷ ಅವರಿಗೆ, 10 ವರ್ಷ ಅಂದ್ರೆ 86 ವರ್ಷ ಆಕತ್ತೆ ಅವರಿಗೆ. ಕೋರ್ಟ್ಗೆ ಅಡ್ಡಾಡಕ್ಕೆ ಶಕ್ತಿ ಇರ್ತತಲ್ಲ ಅವಾಗ ಸಿದ್ದರಾಮಯ್ಯನವ್ರಿಗೆ. ಅವ್ರು ಗಟ್ಟೆದಾರ ಬಿಡಿ, ಆ ಮಾತು ಬೇರೆ. 86-90 ವರ್ಷ ಹೋದ್ರೆ ಕೋರ್ಟ್ಗೆ ಹತ್ತೋದು ಇಳಿಯೋದು ಜೈ ಹಿಂದ್, ಜೈ ಕರ್ನಾಟಕ.